Hi, hello, namaskara. Welcome back to my channel Everyday Special by DC. ಈವ್ನಿಂಗ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಸಡನ್ ಆಗಿ ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ, ಎಸ್ಪೆಷಲಿ ಸೆಕೆಂಡ್ ಅಂಡ್ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ. ಆ ಟೈಮಲ್ಲಿ ಯೂಶುವಲಿ ವಿ ಫೀಲ್ ಲೈಕ್ ಈಟ್ ಚಿಪ್ಸ್, ಬಿಸ್ಕೆಟ್ಸ್ ಆರ್ ಔಟ್ಸೈಡ್ ಸ್ನಾಕ್ಸ್. But I try to avoid those things and eat healthy. So today I'm sharing 5 healthy evening snacks which I personally eating during pregnancy. ಸೊ ಇವು ಬಂದ್ಬಿಟ್ಟು ಈಸಿ ಟು ಮೇಕ್ ಅಂಡ್ ಲೈಟ್ ಫಾರ್ ಸ್ಟಮಕ್ ಅಂಡ್ ಬೇಬಿಗೆ ತುಂಬಾ ಒಳ್ಳೇದು. ಸೊ ಇಫ್ ಯು ಆರ್ ಪ್ರೆಗ್ನೆಂಟ್ ಆರ್ ಟ್ರೈಂಗ್ ಟು ಈಟ್ ಹೆಲ್ದಿ, ದಿಸ್ ವಿಡಿಯೋ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಸೊ ಯು ಲೆಟ್ಸ್ ಸ್ಟಾರ್ಟ್ ಇಟ್. ಹಿಯರ್ ಮೈ ಫಸ್ಟ್ ರೆಸಿಪಿ ಜೋಳ ಪಾಪ್ಕಾರ್ನ್. ಇದು ಬಂದ್ಬಿಟ್ಟು ನಮ್ಮ ಸೈಡು ಅಳ್ಜೋಳ ಅಂತ ಕರೀತಾರೆ, ನಿಮ್ಮ ಸೈಡ್ ಏನಂತ ಕರೀತಾರೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಇದು ತುಂಬಾ ಸಿಂಪಲ್ ಅಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ. ಫಸ್ಟ್ ನಾ ಪ್ಯಾನ್ ಹೀಟ್ ಮಾಡ್ಕೊಂಡು ಜೋಳನ ಆಡ್ ಮಾಡಿ ಲಿಡ್ ಕವರ್ ಮಾಡಿದ್ರೆ ಪಾಪ್ಕಾರ್ನ್ಸ್ ರೆಡಿ ಆಗುತ್ತೆ. ಆಮೇಲೆ ಸೈಡ್ ತಕೊಂಡು ಇದಕ್ಕೆ ಆಯಿಲ್ ಆರ್ ಗೀನ ಆಡ್ ಮಾಡಬೇಕು. ಆಮೇಲೆ ಸಾಲ್ಟ್ ಮತ್ತೆ ಪೆಪ್ಪರ್ ಪೌಡರ್ ಆರ್ ಚಿಲ್ಲಿ ಪೌಡರ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯ್ತು, ಇದು ರೆಡಿ ಆಗ್ಬಿಡುತ್ತೆ. ದಟ್ಸ್ ಇಟ್. ಅಂಡ್ ಇದು ತುಂಬಾ ಲೈಟ್ ಸ್ನಾಕ್ಸ್ ಮತ್ತೆ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜೋಳ ಬಂದ್ಬಿಟ್ಟು ಹೈ ಫೈಬರ್, ಸೊ ಪ್ರೆಗ್ನೆನ್ಸಿಯಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಬೆನಿಫಿಟ್. ಇದು ಹೆಲ್ತಿ ಆಪ್ಷನ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಖಾರ ಮಂಡಕ್ಕಿ, ಚುಮ್ಮರಿ ಅಂತಾರೆ ಕೆಲವೊಂದು ಸೈಡು. ಸೊ ಇದು ತುಂಬಾ ಈಸಿ ಮಾಡೋದು. ಫಸ್ಟ್ ಬಂದ್ಬಿಟ್ಟು ಪ್ಯಾನಲ್ಲಿ ಆಯಿಲ್ ಹಾಕೋಬೇಕು. ಆಯಿಲ್ ಹಾಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತೆ ಇಂಗ್ರೀಡಿಯೆಂಟ್ಸ್ ಏನೇನಿರುತ್ತೋ ಅದೆಲ್ಲ ಹಾಕೊಂಡಿರ್ಬೇಕು. ಪುಟಾಣಿ, ಶೇಂಗಾ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ. ಸೊ ಇವನ್ನೆಲ್ಲ ನಿಮ್ಗೆ ಏನು ಇಷ್ಟನೋ ಅದನ್ನೆಲ್ಲ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗ್ಬಿಡ್ಬೇಕಾಯ್ತಾ. ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತೆ ಟರ್ಮರಿಕ್, 1 ಸ್ಪೂನ್ ಶುಗರ್ನ ಆಡ್ ಮಾಡ್ಕೊಳ್ಳಿ, ಸ್ವೀಟ್ನೆಸ್ ಬೇಕಂದ್ರೆ. ಸೊ ಹಾಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯ್ತು. ಆಮೇಲೆ ನಿಮ್ಗೆ ಕಳ್ ಮಂಡಳ ಅಂತಾರೆ ಸೈಡು, ಸೊ ಹೊಟ್ಟೆ ಮಂಡಳ ಅಂತಾನು ಅಂತಾರೆ. ಸೊ ಅದಾದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಸೊ ಅದನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಮಂಡಕ್ಕಿ ರೆಡಿ ಆಗ್ಬಿಡುತ್ತೆ. ಸೊ ಇದು ಕ್ರಿಸ್ಪಿ ಖಾರ ಮಂಡಕ್ಕಿ ರೆಡಿ ಆಯ್ತು. ಇದು ತುಂಬಾ ಲೈಟ್ ಆಗಿರುತ್ತೆ ಮತ್ತು ಇನ್ಸ್ಟೆಂಟ್ ಸ್ನಾಕ್ಸ್ ಫಾರ್ ಈವ್ನಿಂಗ್ ಟೈಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ರೋಸ್ಟೆಡ್ ಮಖಾನ ಮಸಾಲ. ಇದು ಬಂದ್ಬಿಟ್ಟು ತುಂಬಾ ಹೆಲ್ದಿ ಸ್ನಾಕ್ಸ್, ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಫಸ್ಟ್ ನಾನು ಮಖಾನ ರೋಸ್ಟ್ ಮಾಡ್ಕೊಳ್ತೀನಿ ಸ್ಲೋ ಫ್ಲೇಮಲ್ಲಿ. ರೋಸ್ಟ್ ಮಾಡಬೇಕು ಅಂಟಿಲ್ ಇಟ್ಸ್ ಬಿಕಮ್ ಕ್ರಿಸ್ಪಿ, ಲೈಕ್ ಈ ತರ ಕ್ರಂಚ್ ಸೌಂಡ್ ಬರಬೇಕು. ದಟ್ ಮೀನ್ಸ್ ಇಟ್ಸ್ ರೆಡಿ. ಓಕೆ, ನಾವು ಲಿಟಲ್ ಗೀನ ಆ್ಯಡ್ ಮಾಡಿ ಆಮೇಲೆ ಅದನ್ನ ಸಾಲ್ಟು ಮತ್ತೆ ಪೆಪ್ಪರ್ ಪೌಡರು, ಟರ್ಮರಿಕ್, ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ದಟ್ಸ್ ಇಟ್. ಇಸ್ ಸಿಂಪಲ್ ಅಂಡ್ ಟೇಸ್ಟಿ ಮಖಾನ ರೆಡಿ ಆಗುತ್ತೆ. ಇದು ತುಂಬಾ ಲೈಟ್ ಆಗು ಮತ್ತು ಕ್ಯಾಲ್ಶಿಯಂ ರಿಚ್ ಇದೆ. ಇದು ಬೇಬಿ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಸ್ನಾಕ್ಸ್ ಅಂತಂದ್ರೆ ಪರ್ಫೆಕ್ಟ್ ಅಂಡ್ ಹೆಲ್ದಿ ಆಪ್ಷನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಪೋಹಾ ಮಸಾಲ. ಇದು ನಮ್ಮ ಸೈಡ್ ಪೇಪರ್ ಅವಲಕ್ಕಿ ಅಂತ ಕರೀತಾರೆ. ಇದು ತುಂಬಾ ಸಿಂಪಲ್ ರೆಸಿಪಿ. ಐ ಜಸ್ಟ್ ಕೀಪ್ ಇಟ್ ವೆರಿ ಲೈಟ್ ಅಂಡ್ ಕ್ವಿಕ್. ಫಸ್ಟ್ ನಾನು ಅವಲಕ್ಕಿನ ಲೈಟಾಗಿ ರೋಸ್ಟ್ ಮಾಡ್ಕೊಂಡು 1 or 2 minutes ಕ್ರಿಸ್ಪಿ ಆಗಬೇಕು ಬಟ್ ಬರ್ನ್ ಆಗಬಾರ್ದು. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಆ್ಯಡ್ ಮಾಡಿ ಅದಕ್ಕೆ ಮಸ್ಟರ್ಡು, ಕ್ಯೂಮಿನ್ ಸೀಡ್ಸ್ನ ಆ್ಯಡ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಪೀನಟ್ಸ್ ಆ್ಯಡ್ ಮಾಡಬೇಕು. ಪೀನಟ್ಸ್ ನಿಮಗೆ ಇಷ್ಟ ಆದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಏನು ಇಷ್ಟ ಅದು ಆ್ಯಡ್ ಮಾಡ್ಕೊಳ್ಳಿ. ಲೈಕ್ ಪುಟಾಣಿ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ನಿಮ್ಗೆ ಏನು ಇಷ್ಟ ಅದು ಆ್ಯಡ್ ಮಾಡ್ಕೊಳ್ಳಿ. ಬಟ್ ನನಗೆ ಗಾರ್ಲಿಕ್ ತುಂಬ ಇಷ್ಟ, ಸೊ ಅದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಲ್ಟು ಮತ್ತು 1 ಸ್ಪೂನ್ ಆಫ್ ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ನಂಗೆ ಸ್ವೀಟ್ನೆಸ್ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ 3 ಸ್ಪೂನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಆಮೇಲೆ ನೀವೇನು ಫ್ರೈ ಮಾಡಿ ಇಟ್ಕೊಂಡಿರಲ್ಲ ಪೋಹನ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು. ಓಕೆನಾ. ಇದು ಒಂಥರ ಪೇಪರ್ ತರ ಇರುತ್ತೆ ಅವಲಕ್ಕಿ ಅನ್ನೋದು, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ 1 week to 15 days ವರೆಗೂ ನೀವು ಸ್ಟೋರ್ ಮಾಡ್ಕೋಬಹುದು ಇದನ್ನ. ಇದು ತುಂಬಾ ಲೈಟ್ ಆಗಿರುತ್ತೆ ಮತ್ತು ಈವ್ನಿಂಗ್ ಟೈಮ್ ಅಲ್ಲಿ ಪರ್ಫೆಕ್ಟ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಪ್ರೆಗ್ನೆನ್ಸಿಲಿ ಹೆವಿ ಸ್ನಾಕ್ಸ್ ತಿನ್ಬೇಕು ಅನಿಸ್ತಿಲ್ಲ ಅಂದಾಗ ಇದು ಬೆಸ್ಟ್ ಆಪ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಪಾಪ್ಕಾರ್ನ್, ಬಟ್ ಹೆಲ್ದಿ ವರ್ಷನ್ ಮಾಡ್ತಾ ಇರೋದು. ಸಮ್ಟೈಮ್ಸ್ ಪ್ರೆಗ್ನೆನ್ಸಿಯಲ್ಲಿ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡೋಕೆ ಕಷ್ಟ ಆಗುತ್ತೆ, ಎಸ್ಪೆಷಲಿ ಪಾಪ್ಕಾರ್ನ್ ಕ್ರೇವಿಂಗ್ಸ್. ಸೊ ಇನ್ಸ್ಟೆಡ್ ಆಗಿ ಔಟ್ಸೈಡ್ ಪಾಪ್ಕಾರ್ನ್ ತಿನ್ನೋ ಬದಲು ಮನೆಯಲ್ಲೇ ಹೆಲ್ದಿ ವರ್ಷನ್ ಟ್ರೈ ಮಾಡ್ಬೋದು. ಸೊ ಇದೆಷ್ಟು ಈಸಿ ಅಂತಂದರೆ ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಹಾಗೆ ಕಾರ್ನ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ರೆ 1-2 ನಿಮಿಷ ವೇಟ್ ಮಾಡಿದರೆ ಆಯಿತು. ಸ್ಲೋ ಆಗಿ ಪಾಪ್ಕಾರ್ನ್ ಸ್ಟಾರ್ಟ್ ಆಗುತ್ತೆ. ಸೊ ಒನ್ಸ್ ಪಾಪಿಂಗ್ ಸ್ಟಾರ್ಟ್ ಆದಮೇಲೆ ಇದು ಕ್ಲೋಸ್ ಮಾಡಿ. ಒನ್ಸ್ ಪಾಪಿಂಗ್ ಸ್ಟಾಪ್ ಆದಮೇಲೆ ಸ್ಟವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು. ಅದಾದಮೇಲೆ ಒಂದು ಕಡೆ ಸಪ್ರೇಟಾಗಿ ತಕ್ಕೊಂಡು
ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಯ್ತಾ. ಸೊ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೋಬೋದು. ಪಾಪ್ಕಾರ್ನ್ ಮನೆಯಲ್ಲೇ ರೆಡಿ ಆಗುತ್ತೆ. ಇದಕ್ಕೆ ನೋ ಬಟರ್, ನೋ ಎಕ್ಸ್ಟ್ರಾ ಮಸಾಲ. ಸೊ ಇಟ್ಸ್ ಲೈಟ್ ಆ್ಯಂಡ್ ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯು ಕ್ಯಾನ್ ಟ್ರೈ ದಿಸ್ ಕ್ವಿಕ್ ಮಸಾಲ ಸ್ನ್ಯಾಕ್ಸ್ ರೆಸಿಪಿ. ಆ್ಯಂಡ್ ಇದು ಬಂದ್ಬಿಟ್ಟು ಮಖಾನ, ಪೋಹ ಮತ್ತು ಮಂಡಕ್ಕಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮಾಡೋದು. ಸೊ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದೊಂದಾಗಿ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ರೋಸ್ಟ್ ಆದಮೇಲೆ ಇದನ್ನ ಸೈಡಿಗೆ ತೆಗೆದಿಟ್ಕೊಂಡು ಆಮೇಲೆ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ, ಪುಟಾಣಿ, ನಿಮ್ಗೆ ಏನು ಇಷ್ಟನೋ ಅದೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಾಲ್ಟು ಮತ್ತು ಇದು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಇದೆಲ್ಲ ಆದಮೇಲೆ ನೀವೇನು ಮಂಡಕ್ಕಿ ಹುರಿದಿಟ್ಕೊಂಡಿರ್ತೀರಲ್ಲ ಎಲ್ಲ ಮಿಕ್ಸು, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಸೊ ಇದು ನಿಮ್ಗೆ ಏನಾದ್ರು ಟೈಮ್ ಇಲ್ಲ ಅಂದರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ 5 ಈವ್ನಿಂಗ್ ಹೆಲ್ದಿ ಸ್ನ್ಯಾಕ್ಸ್ ಪ್ಲಸ್ 1 ಕ್ವಿಕ್ ಆಪ್ಷನ್. ಪ್ರೆಗ್ನೆನ್ಸಿಲಿ ಸ್ಮಾಲ್ ಹೆಲ್ತ್ ಚಾಯ್ಸ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.